ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ನಾನು 10th ರಿಸಲ್ಟ್ ಬ್ಲಾಗ್ ಏನಿದೆ ಅದನ್ನ ಶೂಟ್ ಮಾಡಬೇಕು ಅಂತ ಅನ್ಕೊಂಡೆ. ಸೊ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಹಾಫ್ ಆನ್ ಅವರ್ ಆಗಬೇಕಾಗಿರೋ ಕೆಲಸ 2 ಗಂಟೆ ಆಗಿದೆ. ಎಲ್ಲ ತೆಗಿಬೇಕು ಅಂತಾನೆ ಮನ್ಸು ಬರ್ತಿಲ್ಲ. ಚಂದ ಇದೆ. Hey guys, welcome back to my channel Priyanka World. ಸೊ ಗೈಸ್, ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಜೀ ಕನ್ನಡದಲ್ಲಿ ಬರೋ ಅಮೃತಧಾರೆ ನಮ್ಮ ಊರಲ್ಲಿ ಮತ್ತು ನಮ್ಮ ಸ್ಕೂಲಲ್ಲಿ ಶೂಟಿಂಗ್ ಆಗಿದೆ. ನಮ್ಮ ರಿಯಾಕ್ಷನ್ ಹೆಂಗಿತ್ತು ನೀವೇ ನೋಡಿ. ಇದು ನಮ್ಮ ರಿಯಾಕ್ಷನ್ ಆಗಿತ್ತು. ಅಂಡ್ ಅಮೃತಧಾರೆ ಸೀರಿಯಲ್ ಶೂಟಿಂಗ್ ನಮ್ಮ ಸ್ಕೂಲಲ್ಲಿ ಕೂಡ ಆಯಿತು. ಛಾಯಾ ಮ್ಯಾಮ್ ಇಸ್ ಸೋ ಗಾರ್ಜಿಯಸ್. ಈ ಆಟೋಗ್ರಾಫ್ ಬಂದು ಛಾಯಾ ಮ್ಯಾಮ್ದು. ನೆಕ್ಸ್ಟ್ ಬಂದು ರಾಜೇಶ್ ಸರ್. ತುಂಬಾ ಸ್ಟೂಡೆಂಟ್ಸ್ ನ ಆಟೋಗ್ರಾಫ್ಗೋಸ್ಕರ ಬುಕ್ ಎಲ್ಲ ತಂದಿದ್ರು. ಅವ್ರ ಬುಕ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲರಿಗೂ ಆಟೋಗ್ರಾಫ್ ಕೊಡ್ತಾ ಇದ್ರು. ನನ್ಗೂ ನನ್ನ ಫ್ರೆಂಡ್ಸಿಗೂ ಅವ್ರ ಜೊತೆ ಫೋಟೋ ಸಿಕ್ತು. ಯೂನಿಫಾರ್ಮ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ದೀಕ್ಷಿತಾ ನಾನು 13-14 ವ್ಲಾಗ್ ಮಾಡಿಲ್ಲ. ಇದು ಬಂದು September 15th ವ್ಲಾಗ್. ನಾನು 10th ರಿಸಲ್ಟ್ ವ್ಲಾಗ್ ಏನಿದೆ ಅದನ್ನ ಶೂಟ್ ಮಾಡಬೇಕು ಅಂತ ಅನ್ಕೊಂಡೆ. ಬಿಕಾಸ್ ಈಗ ಯಾರು ಇಲ್ಲ ಮನೇಲಿ. 8:30ಗೆ ಹೋಗಿದ್ದು ಆ್ಯಂಡ್ ಇವಾಗ ಬರೋದು ಅವರು 10:45ಗೆ. ಅಲ್ಲಿ ತನಕ ಮನೇಲಿ ಯಾರು ಇಲ್ಲ, ಅವರೆಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಟೀಚರ್ಸ್ ಸೆಲೆಬ್ರೇಷನ್ ಇದೆ ತಾಲೂಕಲ್ಲಿ. ಹಾಗಾಗಿ ನಮಗೆ ಕಾಲೇಜ್ ರಜಾ, ಬಟ್ ತಂಗಿದರಿಗೆಲ್ಲ ಎಕ್ಸಾಮ್ ಇದೆ. ಸೊ ಅವರು ಅದು 8:45 ಒಳಗೆ ಬರ್ತಾರೆ. ಅಷ್ಟೊತ್ತಿಗೆ ಮಾಡಿ ಮುಗಿಸೋಣ ಅಂದ್ಕೊಂಡ್ರೆ ಅವ್ರು ಬಂದರೆ ಆಮೇಲೆ ಕಿರ್ಚಾಡ್ತಾರೆ ಅಂತ ಮಾಡಿ ಮುಗಿಸೋಣ ಅಂದ್ಕೊಂಡ್ರೆ ಕರೆಂಟೇ ಇಲ್ಲ. ಆ್ಯಂಡ್ ನೋಡೋಣ, ಆದರೆ ಆಮೇಲೆ ಅವ್ರು ಬಂದಮೇಲೆ ಮಾಡೋಣ, ಎಡಿಟ್ ಮಾಡೋಣ. ಅದಕ್ಕೂ ಅವ್ರು ಕಿರ್ಚಾಡ್ತಾ ಇರ್ತಾರೆ, ವಾಯ್ಸ್ ಬರುತ್ತೆ. ಸೊ ಇವಾಗ ಎಡಿಟ್ ಮಾಡಿ ಮುಗಿಸಿದ್ರು. ಸೊ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ, ನೋಡಬೇಕು ಹೆಂಗಾಗುತ್ತೆ ಅಂತ. ವಿಡಿಯೋ ಕ್ವಾಲಿಟಿ ಎಲ್ಲ ಹೆಂಗ್ ಬರುತ್ತೆ ಮತ್ತೆ ಬ್ಯಾಕ್ಗ್ರೌಂಡ್ ಹೆಂಗ್ ಕಾಣಿಸ್ತಿದೆ ಅಂತೆಲ್ಲ ಚೆಕ್ ಮಾಡೋಕ್ಕೆ ವಿಡಿಯೋ ಮಾಡಿಕೊಂಡೆ. ಬಿಕಾಸ್ ನನ್ನ ತಂಗಿರ್ ಬರೋಕ್ಕಿಂತ ಮುಂಚೆ ಮಾಡಬೇಕು. ಅದಾದಮೇಲೆ ಎಲ್ಲ ವಿಡಿಯೋ ಶೂಟ್ ಮಾಡಿದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಕಷ್ಟ. ಸೊ ಹಂಗಾಗಿ ಬಟ್ ಇಂಪಾರ್ಟೆಂಟ್ ಆಗಿರೋದೇ ಬರ್ತಿದ್ದೀನಿ. ದಟ್ ಕ್ವಶನ್ಸ್ ನನ್ನ ಸ್ಕ್ರೀನ್ಶಾಟ್ ತೊಗೊಂಡು ನಾನು ತೊಗೋಬೇಕಿತ್ತು, ಬಟ್ ಬರ್ತದೆ. ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ ತಗೊಂಡೆ ಹೋಗಿ ಬಂದು ಎಲ್ಲ ಬಂದಿದ್ದಾರೆ. ಆ್ಯಂಡ್ ನೋಡಿ ಹಾಗೆ ಸೌಂಡ್ ಜಾಸ್ತಿ ಆಯಿತು. ಸೊ ಅದಕ್ಕೆ ನಾನು ಆಮೇಲೆ ಮಾಡ್ತೀನಿ ಅಂತ. ಸ್ಟಿಲ್ ಏನು ಹಾಗಲ್ಲ, ಈಗ ಬಂದಿದ್ದಾರೆ. ಆ್ಯಂಡ್ ಇವಾಗ ಏನಂದ್ರೆ ಸಾಂಬಾರಿಗೆ ಸೋರೆಕಾಯಿ ಸಾಂಬಾರು ಮಾಡಿದಮ್ಮ. ಸೊ ಅದಕ್ಕೆ ಮೊಸರು ಮಿಕ್ಸ್ ಮಾಡಬೇಕು. ಆ ಕೆಲಸ ಮಾಡಿಬಿಟ್ಟು ಈಗ ಊಟ ಮಾಡ್ಬಿಟ್ಟು ಆಚೆ ಹೋಗ್ತಾರೆ ಕೆಡ್ಕೊಂಡು. ಇವಾಗ ನಾನು ರೆಡಿ ಆಗಿ ಐ ಕ್ಯಾನ್ ಶೂಟ್ ದ ವಿಡಿಯೋ. ಆ್ಯಂಡ್ ನಾನು ಸ್ಕ್ರೀನ್ಶಾಟ್ ಎಲ್ಲ ತಗೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ನನಗೆ ಎಷ್ಟು ಕ್ವಶನ್ಸ್ ಮಿಸ್ ಆಗಿದೆ ಅಂತ. ನಿಮ್ಮ ಕ್ವಶನ್ಸ್ ಅದರಲ್ಲಿ ಯಾವ್ದಾದ್ರು ಮಿಸ್ ಆಗಿದ್ರೆ ಐ ಆಮ್ ಸಾರಿ. ಇವಾಗ ನನ್ನ ಊಟನೂ ಮುಗೀತು. ಊಟ ಅಷ್ಟನ್ನೆಲ್ಲ ಪಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನಾನು ಕೂತ್ಕೊಂಡು ಫುಲ್ ಕನ್ಫ್ಯೂಸ್ ಆಗಿ
ಹಾಫ್ ಆನ್ ಅವರ್ ಆಗಬೇಕಾಗಿರೋ ಕೆಲಸ 2 ಗಂಟೆ ಆಗಿಬಿಡುತ್ತೆ. ಸೊ ಇದು ಅಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ವಿಡಿಯೋ ಶೂಟ್ ಮಾಡಬೇಕು, ಬಟ್ ಏನಂದರೆ ಮೊಬೈಲ್ ಚಾರ್ಜ್ ಆಗಿದೆ, ಸ್ವಿಚ್ ಆನ್ ಮಾಡಿದ್ದಿಲ್ಲ. ಬರೀ ಇಂಥದೆಯ. ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿ ನಂಗೆ ವೀಡಿಯೋ ಇಷ್ಟ ಆಗದೆ ಡಿಲೀಟ್ ಮಾಡಿದೆ, ಮತ್ತೆ ನಂಗೆ ಅದಾಗಕ್ಕೆ ಇಷ್ಟ ಆಯ್ತಿಲ್ಲ. ಸೊ ಹಂಗಾಗಿ ನಾನು ತೆಂಗಿ ಕರೆದು ಕ್ರಾಸ್ ಚೆಕ್ ಮಾಡ್ತಾ ಇದ್ವಿ. ಹೋಗೋದು ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಬಂದು ಬೇಗ ಬೇಗ ಶೂಟ್ ಮಾಡ್ಬಿಟ್ಟು ಒಂದು 45 ಮಿನಿಟ್ಸ್ ವೀಡಿಯೋನ ಶೂಟ್ ಮಾಡಿದ್ದೀನಿ. ನಾನು ಬರ್ಕೊಂಡಿದ್ರು ತುಂಬ ಟೈಮ್ ತೊಗೊಂಡೆ. ಆನ್ಸರ್ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಬಟ್ ಆದರೂ ಏನೋ ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಓಕೆ, ಎಲ್ಲ ಮುಗೀತು. ಮೊಬೈಲ್ ಚಾರ್ಜ್ ಇಲ್ಲ, ಮೊಬೈಲ್ ಚಾರ್ಜ್ ಹಾಕಬೇಕು. ಓಕೆ ಬಾಯ್. ಇದನ್ನು ತೆಗಿಬೇಕು ಅಂತಲೇ ಮನಸ್ಸು ಬರ್ತಿಲ್ಲ, ಬಟ್ ಸ್ಟಿಲ್ ಟೈಮ್ ಒಂದು 2:30 ಆಗಿದೆ. ಇನ್ನೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಫಸ್ಟ್ ಮೊಬೈಲ್ ಚಾರ್ಜ್ ಹಾಕಬೇಕು. ಫಸ್ಟ್ ಅನ್ರೆಡಿ ವಿತ್ ಮೀ ಮಾಡೋಣ. ಬರ್ತಿರೋ ಕಾರಣ ದೊಡ್ಡದು ಬಲ್ಬ್ ಹಾಕಿದ್ದೀನಿ, ಸೊ ಹಂಗಾಗಿ ಚಂದ ಇದೆ. ನಾನು ಆ ಥರದ ಪಕ್ಕ ಇದು ಮಾಡ್ತೀನಿ. ನಂದು ದಸರಾ ಹಾಲಿಡೇಸ್ ಬಂದಮೇಲೆ ವಿಲ್ ಡೂ ದ್ಯಾಟ್. ಓಕೆ ಬಾಯ್. ಅರ್ಧ ಗಂಟೆ ವಿಡಿಯೋ ಮಾಡಿ ನಂಗಂತೂ ಸುಸ್ತಾಗೋಯಿತು. ಪಾಪ ತುಂಬ ಜನ 1 ಗಂಟೆ ಡೈಲಿ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಆಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.